ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಅದೃಷ್ಟ, ಯಾರಿಗೆ ಲಾಭ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋಕೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಹಾಗೆ ಕಚೇರಿಯಲ್ಲಿ ನಿಮಗೆ ಬಿಡುವಿಲ್ಲದಷ್ಟು ಸಮಯ ಇರುತ್ತೆ. ಅಂದರೆ ಇವತ್ತಿನ ದಿನ ನಿಮಗೆ ಬ್ಯುಸಿ ದಿನ ಅಂತಲೇ ಹೇಳ್ಬೋದು. ಮುಂದಿನ ರಾಶಿ ವೃಷಭ ರಾಶಿಯವರ ಮನಸ್ಸು ಇವತ್ತು ಗೊಂದಲಮಯವಾಗಿರುತ್ತೆ. ಅಂದರೆ ಇವತ್ತು ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಹಾಗೆ ಇವತ್ತು ನೀವು ಹೂಡಿಕೆ ಮಾಡಿದರೆ ಮುಂದೆ ನಷ್ಟ ಅನುಭವಿಸಬೇಕಾಗಬಹುದು. ಹಾಗಾಗಿ ಇವತ್ತೇನಾದರೂ ನೀವು ಹಣವನ್ನು ಹೂಡಿಕೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಿ, ಅಥವಾ ಸ್ವಲ್ಪ ತಡೆದು ಆಮೇಲೆ ಹೂಡಿಕೆ ಮಾಡೋದೇ ಬಹಳ ಉತ್ತಮ. ಜೊತೆಗೆ ಕೆಲಸದಲ್ಲೂ ಕೂಡ ಒತ್ತಡ ಹೆಚ್ಚಾಗಿರುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇವತ್ತು ನಿಮಗೆ. ಹಾಗಾಗಿ ಮನಸ್ಸು ನಿಮಗೆ ಗೊಂದಲವಾಗಿರುತ್ತೆ ಕೆಲಸದಲ್ಲೂ ಒತ್ತಡ ಇರೋದ್ರಿಂದ. ಆದರೆ ನೀವು ಯಾರಾದರೂ ಭೂಮಿಯನ್ನು ಖರೀದಿ ಮಾಡಬೇಕು, ವಾಹನವನ್ನು ಖರೀದಿ ಮಾಡಬೇಕು ಅಂತ ಅಂದರೆ ಇವತ್ತು ನಿಮಗೆ ಬಹಳ ಒಳ್ಳೆಯ ದಿನ. ಮುಂದಿನ ರಾಶಿ ಮಿಥುನ ರಾಶಿಯವರು ಇವತ್ತು ಯಾರಾದರೂ ಉದ್ಯಮಿಗಳು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ ಇದ್ದರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ. ನೀವು ಆರಾಮಾಗಿ ಪ್ರಾರಂಭಿಸಬಹುದು. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಸೇವೆಯಿಂದ ನಿಮ್ಮ ಗ್ರಾಹಕರು ಖುಷಿಯಾಗಿರ್ತಾರೆ. ಅಂದರೆ ಒಳ್ಳೆ ರೀತಿಯ ಸರ್ವಿಸ್ ನೀವು ಕೊಡ್ತೀರಾ ಇವತ್ತು ಅಂತ. ಹಾಗಾಗಿ ನಿಮ್ಮ ಕಸ್ಟಮರ್ಸ್ಗೆ ನಿಮ್ಮಿಂದ ಬಹಳ ಖುಷಿ ಇರುತ್ತೆ. ಜೊತೆಗೆ ಕೌಟುಂಬಿಕವಾಗಿ ಹೇಳೋದಾದರೆ ಇವತ್ತು ನೀವು ಕುಟುಂಬ ಸದಸ್ಯರೊಂದಿಗೆ ಯಾವುದಾದ್ರೂ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತೀರಾ. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹೊಸ ಆದಾಯದ ಮೂಲದಿಂದ ಆರ್ಥಿಕ ಲಾಭ ಆಗುತ್ತೆ, ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತೆ. ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಾಗಿರ್ಬೋದು, ಉದ್ಯೋಗ ಮಾಡೋಲ್ಲಾಗಿರ್ಬೋದು, ಒಂದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಹೊಸ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಅಂದರೆ ಒಂದು ಹೊಸ ಕಾರ್ಯಕ್ಕೆ ನಿಮಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ವೃತ್ತಿ ಜೀವನದಲ್ಲಿ ಅನೇಕ ಸವಾಲುಗಳು ಹೆಚ್ಚಾಗುತ್ತೆ. ಜೊತೆಗೆ ಹೊಸ ಕಾರ್ಯಗಳಿಗೆ ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಹೊಸ ಕೆಲಸಗಳಿಗೆ ನಿಮಗೆ ಜವಾಬ್ದಾರಿ ಸಿಗಬಹುದು. ಜೊತೆಗೆ ಕಚೇರಿಯಲ್ಲಿ ನೀವು ಬಹಳಷ್ಟು ಸಮಯವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಯಾಕಂದರೆ ವೃತ್ತಿ ಜೀವನದಲ್ಲಿ ಒಂದು ಕಡೆ ಸವಾಲು, ಮತ್ತು ನಿಮಗೆ ಹೊಸ ಕೆಲಸಗಳಿಗೆ ಜವಾಬ್ದಾರಿ ಸಿಗೋದ್ರಿಂದ ನೀವು ಕಚೇರಿಯಲ್ಲೇ ಬಹಳಷ್ಟು ಸಮಯವನ್ನು ಕಳೀತೀರಾ. ಆದರೂ ಕೂಡ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರು ಇವತ್ತು ಹೊಸ ವಾಹನ ಅಥವಾ ಏನಾದರೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವತ್ತು ನೀವು ಖರೀದಿ ಮಾಡಿ. ಯಾಕಂದರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ. ಹಾಗೆ ಯಾರಾದರೂ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವಿವತ್ತು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು. ಜೊತೆಗೆ ಇವತ್ತು ನಿಮಗೆ ಒಳ್ಳೆಯ ದಿನ ಆಗಿದ್ದರಿಂದ ಇವತ್ತು ನಿಮಗೆ ಹೊಸ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತು ಬಹಳ ದಿನದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಇವತ್ತು ಯಶಸ್ವಿ ಆಗುತ್ತೆ. ಹಾಗಾಗಿ ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ನೀಡುತ್ತೆ. ಜೊತೆಗೆ ಇವತ್ತು ನಿಮ್ಮ ಕೌಶಲ್ಯ ಅಂದರೆ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡ್ಕೊಳೋದ್ರ ಕಡೆಗೆ ಗಮನವನ್ನು ಕೊಟ್ಟರೆ ಬಹಳ ಉತ್ತಮ. ಹಾಗೆ ಮನೆಗೆ ಹೊಸ ಅತಿಥಿಗಳ ಆಗಮನದಿಂದ ಬಹಳ ಸಂತೋಷ ಆಗುತ್ತೆ ಮನೆಯಲ್ಲಿರೋ ಎಲ್ರಿಗೂ ಕೂಡ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ಇವತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಅದೃಷ್ಟವಂತರು. ಆದರೆ ಹೂಡಿಕೆ ಮಾಡುವಾಗ ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅದೃಷ್ಟ ಇದೆ ಅಂದ ತಕ್ಷಣ ಇವತ್ತು ನೀವು ಹೂಡಿಕೆ ಮಾಡಿದರೆ ಲಾಭ ಸಿಗುತ್ತೆ ಅಂತ ಅಲ್ಲ. ನೀವು ಯೋಚನೆ ಮಾಡಬೇಕು, ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಜವಾಬ್ದಾರಿಯಿಂದ ನೀವು ಹಣದ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಇವತ್ತು ನೀವು ಕಚೇರಿಯಲ್ಲಿ ಮಾಡಿದಂತಹ ಕೆಲಸವನ್ನು ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ಹಳೆಯ ಹೂಡಿಕೆಯಿಂದ ಲಾಭ ಸಿಗುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಗುತ್ತೆ. ಜೊತೆಗೆ ಬಹಳ ಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಇವತ್ತು ಯಶಸ್ವಿಯಾಗತ್ತೆ. ಮುಂದಿನ ರಾಶಿ ಮಕರ
ಮಕರ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಇವತ್ತು ಬಹಳ ಉತ್ತಮವಾಗಿರುತ್ತೆ. ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತೆ, ಜೊತೆಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಹಾಗೆ ಶೈಕ್ಷಣಿಕ ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತೀರಾ. ಜೊತೆಗೆ ಇವತ್ತು ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡೋರಿದ್ರೆ ಆರಾಮಾಗಿ ಖರೀದಿ ಮಾಡಬಹುದು. ಯಾಕಂದರೆ ಇವತ್ತು ನಿಮಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರೋದ್ರಿಂದ ಉತ್ತಮ ದಿನ ಆಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಹಾಗೆ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದುತ್ತೀರಾ. ಆದರೆ ನಿಮ್ಮ ಮನಸ್ಸು ಮಾತ್ರ ನಿಮ್ಮ ಆರೋಗ್ಯದ ಕಡೆನೇ ಗಮನ ಹರಿಸಿರುತ್ತೆ. ಇದು ಒಂಥರ ಬಹಳ ಒಳ್ಳೆಯದೇ. ನಾವು ವೃತ್ತಿ ಜೀವನದಲ್ಲಿ ಎಷ್ಟೇ ಮೇಲ್ ಹೋದರೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಆದರೆ ಇವತ್ತು ನೀವು ಅತಿಯಾಗಿ ಆರೋಗ್ಯದ ಕಡೆ ಯೋಚನೆಯನ್ನು ಮಾಡ್ತೀರಾ, ಅದರ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಇವತ್ತು ನೀವು ಕುಟುಂಬದವರೊಂದಿಗೆ ಮೋಜಿನ ಕ್ಷಣವನ್ನು ಕಳಿತೀರಾ, ಅಂದರೆ ಬಹಳ ಸಂತೋಷವಾಗಿರ್ತೀರಾ ಕುಟುಂಬದವರೊಂದಿಗೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತು ವೃತ್ತಿ ಜೀವನ ಹಾಗೆ ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹಾಗೆ ಕಾಪಾಡಿಕೊಂಡ್ರೆ ಮಾತ್ರ ಎರಡೂ ಜೀವನ ನಿಮ್ಮದು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಇವತ್ತು ನೀವು ತರಾತುರಿಯಲ್ಲಿ ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡಬೇಡಿ. ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡೋದು ಬಹಳ ಉತ್ತಮ. ಹಾಗೆ ಲಕ್ ಅನ್ನೋದು, ಅಂದರೆ ನಾವೇನು ಅದೃಷ್ಟ ಅಂತ ಹೇಳ್ತೀವಿ, ಅದು ಇವತ್ತು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ. ಹಾಗಾಗಿ ಇವತ್ತು ಅದೃಷ್ಟ ನಿಮ್ಮ ಕಡೆಗಿದೆ. ಹಾಗೆ ಕುಟುಂಬದಲ್ಲಿ ನಿಮಗೆ ಸುಖ, ಶಾಂತಿ, ಸಂತೋಷ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಮ ಕೌಟುಂಬಿಕ ಜೀವನ ಕೂಡ ಇವತ್ತು ಬಹಳ ಚೆನ್ನಾಗಿದೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.